ಸರ್ ಹೋಂಡಾ ಎಕ್ಸೆಂಟ್ ಬಂದ್ಬಿಟ್ಟಿದೆ ಸರ್ CNG ಪೆಟ್ರೋಲ್ 20 ಮಾಡಲ್. ಓಕೆ 20 ಮಾಡಲ್ ಗಾಡಿ ತುಂಬಾ ಚೆನ್ನಾಗಿದೆ. CNG ಪೆಟ್ರೋಲ್ ಸರ್, ಇದು ಒಳ್ಳೆ ಗುಡ್ ಕಂಡೀಷನ್ ಆಗಿದೆ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಫೈನಲ್ ಅಂತ ಅಂದ್ರೆ ಈ ಗಾಡಿನ ನಾನು 4,10,000 ಮಾಡ್ಕೊಡ್ತೀನಿ ಸರ್. 20 ಮಾಡಲ್ 4,10,000 ಗೆ ನಿಮ್ಗೆ ಮಾಡಿ ಕೊಡ್ತಿದ್ದಾರೆ. ಸೊ ನೋಡ್ತಾ ಇರ್ಬೋದು, ನಾವು ಬಂದ್ಬಿಟ್ಟು ಕದಂಬ ಟ್ರಾವೆಲ್ಸ್ ಹತ್ರ ಇದೀವಿ. ಸೊ ಇವ್ರ ಹತ್ರ ನಿಮ್ಗೆ 35 to 40, 50 ವೆಹಿಕಲ್ಸ್ ಎಲ್ಲ ಸ್ಟಾಕ್ ಇದೆ ರೆಡಿಯಾಗಿ. ಈ ಕಡೆ ಇವ್ರು ಯಾವುದೇ ರೀತಿ ಸರ್ ಯಶವಂತಪುರ ಕಡೆಯಿಂದ ಬರ್ತೀನಿ ಅಂದ್ರೆ ಮೆಟ್ರೋದಲ್ಲಿ ಬರ್ಬೋದು. ಮೆಜೆಸ್ಟಿಕ್ ಇಂದ ಬರ್ತೀನಿ ಅಂದ್ರೆ ಮೆಟ್ರೋದಲ್ಲಿ ಬರ್ಬೋದು. ಇಲ್ಲಿಂದ ಬಂದು ನಾಯಂಡಹಳ್ಳಿ ಹತ್ರ ಮೈಸೂರು ರೋಡ್ ಅಂತ ಮೆಟ್ರೋ ಸ್ಟೇಷನ್ ಇದು, ಅಲ್ಲಿಂದ ಹತ್ರ ಮೈಸೂರು ರೋಡ್ ಅಂತ ಬಸ್ ಸ್ಟಾಪ್ ತಗೋಬೇಕು ಅಲ್ಲಿ ಮೆಟ್ರೋ ಇದ್ರಲ್ಲಿ. ಓಕೆ, ಆ ಮೈಸೂರು ರೋಡ್ ಅಲ್ಲಿ ಇಳ್ಕೊಂಡು ಅಲ್ಲಿಂದ ಬಂದ್ರೆ ಜಸ್ಟ್ 5 minutes ವಾಕಬೇಕು. ಇನ್ಸೂರೆನ್ಸ್ ಕಟ್ಕೊಡ್ತೀವಿ, 6 ತಿಂಗಳು ಟ್ಯಾಕ್ಸ್ ಕಟ್ಕೊಡ್ತೀವಿ ಸರ್. ಇವಾಗ ಈ ಗಾಡಿಗೆ ಒಂದ್ ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಫೈನಲ್ ಎಂಡ್ ಆಫ್ ರೈಟ್ ಸರ್. ಇದನ್ನ ನಾನು 5 ಲಕ್ಷಕ್ಕೆ ಮಾಡ್ಕೊಡ್ತೀನಿ. 5 lakhs ಫೈನಲ್. 5 lakh ಫೈನಲ್ ಮಾಡ್ತೀನಿ. ಆಪಲ್ ಕಟ್ ಸರ್ ನಮ್ಮ ಹತ್ರ ಇದ್ರ 4 ಗಾಡಿ ವೆಹಿಕಲ್ ಇದೆ ಸರ್. ಓಕೆ, ಆಪಲ್ ಕಟ್ಟು ನೋಡಿ LDI ಸರ್. ಫೈನಲ್ ಎಂಡ್ ಆಫ್ ರೈಟ್ ಸರ್. ಇದನ್ನ 6 ಲಕ್ಷ ಮಾಡ್ಕೊಡ್ತೀನಿ. 20 ಮಾಡಲ್, ಸಿಂಗಲ್ ಓನರ್, ಶೋರೂಮ್ ಟ್ರ್ಯಾಕ್ ಇದೆ ಸರ್. ಇದೆಲ್ಲ ಕಂಪ್ನಿಗೆ ಓಡ್ತಿದ್ ವೆಹಿಕಲ್. ಇದು ಬಂದ್ಬಿಟ್ಟು ನಿಮಗೆ 85,000 ಓಡಿದೆ ಸರ್. ಇದು ಗುಡ್ ವೆಹಿಕಲ್ ತರ್ತೀವಿ ಸರ್, ಯಾಕೆಂದ್ರೆ ಕಸ್ಟಮರ್ ರಿವ್ಯೂನೇ ಇಂಪಾರ್ಟೆಂಟ್. ನಾವು ಕೊಡೋದು ಇಂಪಾರ್ಟೆಂಟ್ ಅಲ್ಲ. ವೆಹಿಕಲ್ ಯಾವ್ದೇ ಕೊಟ್ರೇನೆ ಗುಡ್ ಕಂಡೀಷನ್ ಇರಬೇಕು. ಪಾಪ ಅವ್ರಿಗೆ ದುಡಿಮೆಗೆ ತಗೊಳ್ಳೋದಿಲ್ಲ. ಎಲ್ಲರೂ ಕೆಲಸ ಶೋಕಿ ಮಾಡಕ್ಕೆಲ್ಲ ತಗೊಳ್ಳೋದು. ಕಷ್ಟಪಟ್ಟು ವ್ಯವಸಾಯ ಏನು ಕಷ್ಟಪಟ್ಟು ಎಲ್ಲೋ ಬೋರ್ಡ್ ವೆಹಿಕಲ್ ತಗೊಳ್ಳೋದೇ ದುಡಿಯೋದಕ್ಕೆ. ಪ್ಲಾಟಿನಮ್ ಸರ್, ಸಿಂಗಲ್ ಓನರ್. ಇದು ಶೋರೂಮ್ ಟ್ರ್ಯಾಕ್ ಇದೆ. ಎಂಡ್ ಆಫ್ ರೈಟ್ ಸರ್. ಇದು 6.5 ಲಕ್ಷಕ್ಕೆ ಮಾಡ್ಕೊಡ್ತೀವಿ ಸರ್. ಸೊ ನೋಡ್ತಾ ಇರ್ಬೋದು 6,50,000 ನಿಮ್ಗೆ. ಅಂಡ್ ಈ ಗಾಡಿಯಲ್ಲೂ ಕೂಡ ನಿಮ್ಗೆ 4 ಟೈರ್ ಹೊಸದಿದೆ ಸರ್. 6 ತಿಂಗಳು ಇನ್ಸೂರೆನ್ಸ್, 2 ವರ್ಷ FC ಇರುತ್ತೆ. ಅಷ್ಟು ಮಾಡ್ಕೊಡ್ತೀನಿ ಸರ್. ಸರ್ ಶಾರ್ಟ್ ಡಿಕ್ಕಿ ಗಾಡಿಗಳು ಸರ್ ಇದು 18 ಸೆಕೆಂಡ್ ಓನರ್ ಸರ್. ಇದು ಲೋ ಬಜೆಟ್ ಸರ್. ಫೈನಲ್ ಅಂತಂದ್ರೆ 4,20,000 ಮಾಡ್ಕೊಡ್ತೀನಿ ಸರ್. ಸೊ ನೋಡ್ತಾ ಇರ್ಬೋದು CNG ಪ್ಲಸ್ ಪೆಟ್ರೋಲ್ ವೆಹಿಕಲ್. ಸೊ ನಿಮ್ಗೆ CNG ಹೋದ್ರು ಕೂಡ ಇನ್ನೂ ಇಷ್ಟು ಕಂಫರ್ಟಬಲ್ ಆಗಿ ಲಗೇಜ್ ಇಟ್ಕೋಬಹುದು. ನಿಮ್ಗೆ ಅಡಿಷನಲ್ ಆಗಿ ಸ್ಪೇರ್ ವೀಲ್ ಕೂಡ ರೆಡಿ ಆಗಿದೆ ನಿಮ್ಗೆ. ಸರ್ ಇದು CNG ಅಲ್ಲಿ ಮೈಲೇಜ್ ಎಲ್ಲ ಏನ್ ಬರ್ಬೋದು ಸರ್? CNG ಅಲ್ಲೆಲ್ಲ ಹೈವೇಲೆಲ್ಲ ನಿಮಗೆ 35 ತನಕ ಬಂದೇ ಬರುತ್ತೆ ಸರ್. 3500 ಬರುತ್ತೆ. ಲೋಕಲ್ ಅಲ್ಲೆಲ್ಲ ನಿಮಗೆ 28 to 30, 100 ಸರ್. 4,10,000 ಎಸ್ ಸರ್. ಇನ್ನು ಸ್ಮಾಲ್ ಇದು ಬಂದ್ಬಿಟ್ಟು 17, 18 ಸರ್ ಮಾಡಲ್ ಬಂದ್ಬಿಟ್ಟು. ಸೆಕೆಂಡ್ ಓನರ್, ಶೋರೂಮ್ ರೆಕಾರ್ಡ್ ಇದೆ ಸರ್. ಈ ಗಾಡಿ ಡೀಸೆಲ್ ವರ್ಷನ್. ಏನ್ ಸೆಡಾನ್ ವೆಹಿಕಲ್ ತಗೊಳ್ತಾರ ಆ ಸೆಡಾನ್ ವೆಹಿಕಲ್ ರೇಟಿಗೆ ತಗೋಬಹುದು ಸರ್. ಇದನ್ನ ಇದಕ್ಕೆ ಒಳ್ಳೆ ಲೋನ್ ಆಗುತ್ತೆ. ಏನು 1 ಕಾಲ್ ಡೌನ್ ಪೇಮೆಂಟ್ ಸಾಕು, ಜಾಸ್ತಿ ಬೇಡ. 1 ಕಾಲ್ ಲಕ್ಷ ಇದ್ರೆ ಸಾಕು. ಡೌನ್ ಪೇಮೆಂಟ್ 1 year ಡಾಕ್ಯುಮೆಂಟ್ ಇದೆ. 4 ಹೊಸ ಟೈರ್ ಇದೆ. ಲೆದರ್ ಸೀಟ್ ಸರ್. ಸೀಟ್ ಕವರ್ ಬಂದ್ಬಿಟ್ಟು ಇದಕ್ಕೆ 20,000 ರೂಪಾಯಿ ಆಗಿದೆ ಸರ್. ಸೀಟ್ ಕವರ್ ಗೆ ಕಸ್ಟಮರ್ ಹತ್ರ ಪಾಪ ಜನ ಇದನ್ನ ಒಳ್ಳೆ ರೇರ್ ಕ್ಯಾಮ್ರಾ ಇದೆ. ಆಮೇಲೆ ಟಚ್ ಸ್ಕ್ರೀನ್ ಇದೆ. ತುಂಬಾ ಚೆನ್ನಾಗಿದೆ ಸರ್. ಶೋರೂಮ್ ರೆಕಾರ್ಡ್ ಇದೆ. ಈ ಗಾಡಿ ಗುಡ್ ಕಂಡೀಷನ್ ಆಗಿದೆ. ತುಂಬಾ ಚೆನ್ನಾಗಿದೆ. ದುಡಿಯೋರಿಗೆ ಮಾತ್ರ SUV ಪ್ರೈಸ್, ಅದ್ರ ಏನು ಮಾಮೂಲಿ ಸಿಡಾನ್ ವೆಹಿಕಲ್ ಪ್ರೈಸ್ ಅಲ್ಲಿ ತಗೋಬಹುದು ಸರ್. ಇದು ಫೈನಲ್ ಎಂಡ್ ಆಫ್ ಸರ್ 6 ಲಕ್ಷ ಮಾಡ್ಕೊಡ್ತೀವಿ ಸರ್. 5 ಲಕ್ಷ ಲೋನ್ ಆಗುತ್ತೆ. 1 ಲಕ್ಷ ಡೌನ್ ಪೇಮೆಂಟ್ ಮಾಡ್ಬಿಟ್ರೆ ಮಿಕ್ಕಿದೆಲ್ಲ ಆರಾಮಾಗಿ ಲೋನ್ ಆಗುತ್ತೆ. 6 lakhs ಫೈನಲ್ 6 lakh. ಇನ್ನೂ ಒಂದ್ ಸ್ವಲ್ಪ ಸ್ಮಾಲ್ ಆಗಿ ಜಾಸ್ತಿ ಇಲ್ಲ. ಒಂದು 5,000 ಇಲ್ಲ 10,000 ಮಾಡ್ಕೊಡ್ತೀವಿ ಸರ್ ಅಷ್ಟೇ. ಎಂಡ್ ಆಫ್ ರೈಟ್. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ಸುಮಾರು ದಿವಸ ಆಯ್ತು ನಾವು ಇಲ್ಲಿ ವಿಡಿಯೋ ಮಾಡಿಲ್ಲ. ಸೊ ಬಂದಿರೋ ಸ್ಟಾಕ್ ಎಲ್ಲ ಹಂಗಂಗೆ ಖಾಲಿ ಆಗ್ತಿತ್ತು. ಸೊ ಇವಾಗ ಸಪ್ರೇಟ್ ಆಗಿ ಮತ್ತೆ ಹೊಸದಾಗಿ ಸ್ಟಾಕ್ ಎಲ್ಲ ಬಂದಿದೆ. ಅಂಡ್ ಸೊ ಫುಲ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ರೆಡಿ ಆಗಿದ್ದಾರೆ. ಅಂಡ್ ನಾವು ಬಂದ್ಬಿಟ್ಟು ಕದಂಬ ಟ್ರಾವೆಲ್ಸ್ ಹತ್ರ ಇದೀವಿ, ನೋಡ್ತಾ ಇರ್ಬೋದು. ಸೊ ಈ ಶೋರೂಮ್ ಅಲ್ಲಿ ರೆಗ್ಯುಲರ್ ಆಗಿ ನಾವು ವಿಡಿಯೋ ಮಾಡಿದೀವಿ ಎಷ್ಟೊಂದ್ಸಲ. ಅಂಡ್ ಲೋ ಬಡ್ಜೆಟ್ ಅಲ್ಲೂ ಸಿಗುತ್ತೆ, ಲೋನ್ ಕೂಡ ಮಾಡ್ಕೊಡ್ತಾರೆ. ಥ್ರೂಔಟ್ ಕರ್ನಾಟಕ ಪೂರ್ತಿ ಎಲ್ಲ ನಿಮ್ಗೆ ಲೋನ್ ಆಗುತ್ತೆ. ಸೊ ಫುಲ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಸರ್ ರೆಡಿ ಇದ್ದಾರೆ. ಅಂಡ್ ಸರ್, ವೆಲ್ಕಮ್ ಟು ಚಾನಲ್ ಸರ್. ಥ್ಯಾಂಕ್ ಯು ಸರ್. ಸರ್, ಇವಾಗ ಮುಂದಾಗಿ ನಿಮ್ಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಸೇಮ್ ಟು ಯು. ಓಕೆ ಸರ್. ಸರ್, ಇನ್ನೇನ್ ಸರ್ ಸಮಾಚಾರ? ಸರ್ ಅದೇ ನನ್ನ ವೆಹಿಕಲ್ ಡೀಟೇಲ್ಸ್ ಎಲ್ಲ ಕೊಟ್ಕೊಳ್ತಾ ಬರ್ತೀನಿ. ಓಕೆ, ಎಲ್ಲರಿಗೂ ನಮಸ್ತೆ. ಹೊಸ ವರ್ಷ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ಕನ್ನಡದ ಜನತೆಗೆ, ನಮ್ಮ ಕರ್ನಾಟಕ ಜನತೆ ಪ್ರತಿಯೊಬ್ಬರಿಗೂ ಸಹಿತ. ಸರ್, ಏನ್ ಹೇಳ್ತೀನಿ ಅಂತ ಅಂದ್ರೆ, ನಾವು ತುಂಬಾ ಸತಿ ಆಲ್ರೆಡಿ ವಿಡಿಯೋ ಮಾಡಿದ್ವಿ. ಹೌದೌದು. ಹೊಸ ಗಾಡಿಗಳಿದ್ದಾವೆ. ಆಮೇಲೆ ಈಗ ಆಕ್ಚುಲಿ CNG ಗಾಡಿಗಳಿದೆ. ಆಮೇಲೆ ಲೋ ಬಜೆಟ್ ಗಾಡಿಗಳಿದೆ. ಈಗ ಆಲ್ಮೋಸ್ಟ್ ಜನ ತುಂಬಾ ಲೋ ಬಜೆಟ್ ಅಲ್ಲಿ ನೋಡಿ ಓಲಾ ಊಬರ್ಗೆ ಟೈ ಅಪ್ ಮಾಡ್ಕೊಂಡು ಕ್ಯಾಶುವಲಿ, ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಬೆಂಗಳೂರಿಗೆ ಬಂದಿರ್ತಾರೆ. ಅವ್ರ ಬಜೆಟ್ ಜಾಸ್ತಿ ಇರುತ್ತೆ. ಕಡಿಮೆ ಬಜೆಟ್ ಅಲ್ಲಿ ವೆಹಿಕಲ್ ನೋಡ್ಕೋಬೇಕಪ್ಪ, ನಾನು ಹೆಂಗಪ್ಪ ಸಂಪಾದನೆ ಮಾಡೋದು ಅಂದ್ರೆ ಹೊರಗಡೆ ಡೀಟೇಲ್ಸ್ ಗೊತ್ತಿರಲ್ಲ. ಬುಕಿಂಗ್ ಕೊಡೋದು ಆಫೀಸಲ್ಲಿ ಸ್ವಲ್ಪ ಕನ್ಫರ್ಮ್ ಇರುತ್ತೆ. ಆಮೇಲೆ ಹೊರಗಡೆ ಔಟ್ ಸ್ಟೇಷನ್ ರೂಟ್ ಗೊತ್ತಿರಲ್ಲ. ನಾನು ಓಲಾ ಊಬರ್ ಅಲ್ಲೇ ಹೆಂಗಪ್ಪ ಮಾಡ್ಬೋದು ಅನ್ನೋ ಜನಗಳಿಗೆ ನಾವು ಅದಕ್ಕೆ ಲೋ ಬಜೆಟ್ ಅಲ್ಲಿ ಕಡಿಮೆ ರೇಟ್ ಅಲ್ಲಿ ವೆಹಿಕಲ್ ಗಳು ತರಿಸಿದ್ದೀವಿ. ಕಡಿಮೆ ಬಟ್ ಲೋನ್ ಆಗುತ್ತೆ. ಅವರಿಗೆ ಭಾರನೂ ಅನ್ಸಲ್ಲ. ದುಡಿಮೆಗೂ ರಫ್ಲಿ
ಅವರು ಏನ್ ಹೊರಗಡೆ ಹೋಗಿ ಇನ್ನೊಬ್ರ ಹತ್ರ ಕೆಲಸ ತಗೊಂಡ್ ಮಾಡೋದ್ಕಿಂತ ಈ ತರ ವರ್ಕ್ ಮಾಡಿದ್ರೆ ಅವನು EMI ಪ್ಲಸ್ ಡೀಸೆಲ್ ಇದೆಲ್ಲಾನು ಕಳೆದು ರಫ್ಲಿ ಒಂದ್ 25 30 ಸಾವಿರ ರೂಪಾಯಿ ಟರ್ನ್ ಮಾಡಬಹುದು. ಆರಾಮಾಗಿ 1.5 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರು ಗಾಡಿ 1.5 ಲಕ್ಷ 2 ಲಕ್ಷ 1.5 ರಫ್ಲಿ ಮಾಡಿದ್ರೆ ಡೌನ್ ಪೇಮೆಂಟ್ ಮಾಡಿದ್ರೆ ಸರ್ ಸಿಗುತ್ತೆ ಅಂತ ಗಾಡಿಗಳಿದೆ. ಗಾಡಿಗಳು ಕಂಡೀಷನ್ ನಾಗೂ ಇದೆ, ಚೆನ್ನಾಗಿದೆ. ಆಮೇಲೆ ಸ್ಪೆಷಲಿ ಏನು ಅಂತಂದ್ರೆ ಓಲಾ ಉಬರ್ ನಾವೆಲ್ಲ ಟೈ ಅಪ್ ಮಾಡ್ಕೊಡ್ತೀವಿ. ಇನ್ಸೂರೆನ್ಸ್ 3 months 6 months 1 year ತನಕ ಇದೆ. ಇನ್ಸೂರೆನ್ಸ್ ಅಲ್ಲಿ ಕ್ಯಾಶ್ ಬ್ಯಾಕ್ ಕೊಡ್ತೀವಿ. ಆಮೇಲೆ ಯಾವ್ದೇ ರೀತಿ ಕ್ಲೈಮ್ ಏನಾರ ಪ್ರಾಬ್ಲಮ್ ಆಯ್ತು ಅನ್ನೋ ಸಹಿತ ಅದನ್ನು ಸಹಿತ ನಿವಾರಿಸಿ ಕೊಡ್ತೀವಿ. ಇನ್ಸೂರೆನ್ಸ್ ಏಜೆಂಟ್ ನಾವೇ ಆಗಿರೋದ್ರಿಂದ ಅದನ್ನೊಂದ ಕ್ಲಿಯರ್ ಮಾಡ್ಕೊಡ್ತೀವಿ. ಆಮೇಲೆ ವೆಹಿಕಲ್ ನೀವು ಆಕ್ಚುಲಿ ಇಷ್ಟಿನ ತನಕ ನಮ್ಮ ತುಂಬಾ ವಿಡಿಯೋ ಮಾಡಿದೀರಾ. ನಮ್ ಕಡೆ ನಿಮ್ ವ್ಯೂ ಹೋಗಿರೋದೇ ಆಗ್ಲಿ, ಕಸ್ಟಮರ್ ಬಂದು ಬೈ ಬ್ಯಾಕ್ ಆಗಿರೋದು ಡೀಟೇಲ್ಸ್ ಎಲ್ಲ ಗೊತ್ತಿದೆ. ಅದ್ರ ಬಗ್ಗೆ ಬೇಕಾದ್ರೆ ನಿಮ್ಮ ಏನು ಸರ್ ಯೂಟ್ಯೂಬ್ ಚಾನಲ್ ಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿರೋದ್ರಿಂದ ಅವ್ರ ಡೀಟೇಲ್ಸ್ ಕಂಪ್ಲೀಟ್ಲಿ ಕೊಡ್ತಾರೆ. ಅಲ್ಲೇನೆ ವ್ಯೂ ಪಾಯಿಂಟ್ ಇರುತ್ತೆ, ರಿವರ್ಸ್ ಇರುತ್ತೆ, ಸ್ಟಾರ್ ರೇಟಿಂಗ್ ಇರುತ್ತೆ. ಅದನ್ನು ಬೇಕಾದ್ರೆ ನೀವು ಚೆಕ್ ಮಾಡಿ. ಓಕೆ, ಸೊ ನೋಡ್ತಾ ಇರ್ಬೋದು. ಅಂಡ್ ಹತ್ತತ್ರ ಸರ್ ಇವಾಗ ಕದಂಬ ಕಾರ್ಸ್ ಅಲ್ಲಿ ಟ್ರಾವೆಲ್ಸ್ ಅಲ್ಲಿ ಟೋಟಲ್ ಎಷ್ಟು ಗಾಡಿ ಇದೆ ಸರ್? ಈಗ ರಫ್ಲಿ ಒಂದು 45 ಗಾಡಿ 45 ಇವಾಗ ಅದೇ ಇಷ್ಟೊತ್ತು ನಾವು ಮಾತಾಡಿದ್ವಿ. ಲೋ ಬಜೆಟ್ ಅಲ್ಲಿ ಎಷ್ಟು ಗಾಡಿಗಳಿದೆ ಸರ್? ಲೋ ಬಜೆಟ್ ಪೂರಾ ಲೋ ಬಜೆಟ್ 3.5-4 ಒಳಗೇನೆ ಅದೇ ಒಂದು 20 ಗಾಡಿ ಇದೆ. ಸ್ಟಾರ್ಟಿಂಗ್ ಯಾವ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? ಬೇಸಿಕ್ಲಿ 3.20 ಸ್ಟಾರ್ಟ್ ಆಗುತ್ತೆ. 320 ಇಂದ ಸ್ಟಾರ್ಟ್ ಆಗುತ್ತೆ. ಸರ್ ನಿಮ್ಗೆ 320 ಆದ್ರೂ ಪರವಾಗಿಲ್ಲ, ಏನ್ ಆರಾಮಾಗಿ 1.5 ಮೇಲೆ ಡೌನ್ ಪೇಮೆಂಟ್ ಮಾಡ್ಬಿಟ್ರೆ ನಿಮ್ಗೆ ಗಾಡಿ ಸಿಕ್ಬಿಡುತ್ತೆ. ಇನ್ನು 1.5 ಆರಾಮಾಗಿ ಲೋನ್ ಮಾಡಿ ಕೊಡ್ತಾರೆ. ಅಂಡ್ ಸರ್ ಇವಾಗ ಲೋನ್ ಬಗ್ಗೆ ಡೀಟೇಲ್ಸ್ ಹೇಳ್ಬಿಡಿ ಸರ್. ಲೋನ್ ಬಗ್ಗೆ ಇತ್ತೀಚೆಗೆ ಅದ್ರಲ್ಲಿ ಆಕ್ಚುಲಿ ನ್ಯೂ ಇಯರ್ ಸ್ಟಾರ್ಟಿಂಗ್ ಅಲ್ಲಿ ಯಾವ್ದೇ ಆಗ್ಲಿ, ಇಯರ್ ಎಂಡ್ ಅಲ್ಲಿ ಆಗ್ಲಿ, ಇಯರ್ ಫಸ್ಟ್ ಅಲ್ಲಿ ಆಗ್ಲಿ ಸ್ವಲ್ಪ ಲೋನ್ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ ಸರ್. ಯಾಕಂದ್ರೆ ವೆಹಿಕಲ್ ಮಾರ್ಕೆಟ್ ಸ್ವಲ್ಪ ಡೌನ್ ಆದಾಗ ಅದಕ್ಕೆ ಮಾರ್ಕೆಟ್ ವ್ಯಾಲ್ಯೂ, ಯಾಕಂದ್ರೆ ಈಗ 17 ಇದ್ದಿದ್ದು ಮಾರ್ಕೆಟ್ 1 year ಆದ್ಮೇಲೆ ಅದಕ್ಕೆ ಸ್ವಲ್ಪ ಈಗ 3 ಲಕ್ಷ ಲೋನ್ ಆಗ್ತಿದ್ರೆ, ಈಗ ಆಕ್ಚುಲಿ 17 3 ಲಕ್ಷ ಲೋನ್ ಆಗ್ತಾ ಇತ್ತು. ಹೌದೌದು. ಈಗೆಲ್ಲ 2.5 ತನಕ ಲೋನ್ ಆಗುತ್ತೆ. ಹೌದು. ಅಂದ್ರೆ ಇಯರ್ ಕಮ್ಮಿ ಆಗ್ತಾ ಅದನ್ನು ಸ್ವಲ್ಪ ಲೋನ್ ಕಮ್ಮಿ ಆಗುತ್ತೆ ಅಲ್ಲ, ID ವ್ಯಾಲ್ಯೂ ಹೆಚ್ಚು ಆದಂಗೆ ಅದನ್ನು ಕಮ್ಮಿ ಆಗುತ್ತೆ. ಆಮೇಲೆ ಈಗ ಇತ್ತೀಚೆಗಿಂತ ಸರ್ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಅಂದ್ರೆ ಸಿಬಿಲ್ ತುಂಬಾ ಚೆನ್ನಾಗಿರ್ಲೇಬೇಕು. ಸಿಬಿಲ್ ಚೆನ್ನಾಗಿಲ್ಲ ಅಂತ ಅಂದ್ರೆ ಖಂಡಿತ ಯಾವುದೇ ರೀತಿ ಲೋನ್ ಆಗಲ್ಲ. ಅದ್ರಲ್ಲಿ ನಿಮ್ಗೆ ಸಿಬಿಲ್ ಅದು ಗೊತ್ತಿರ್ತದೆ. ಆಮೇಲೆ ಸಿಬಿಲ್ ಸ್ವಲ್ಪ ಹೆಚ್ಚು ಕಮ್ಮಿ ಇದೆ ಸರ್, ನಾನು ಏನ್ ಮಾಡೋದು ಅಂತ ಅಂದ್ರೆ ಅದು ಪರ್ಸನಲ್ ಆಗಿ ಬೇಕಾದ್ರೆ ಇದು ಯಾವ್ದು ಬೇರೆ ಫೈನಾನ್ಸ್ ಪ್ರೈವೇಟ್ ಫೈನಾನ್ಸ್ ಗಳಿದೆ, ಇದು ಆದ್ಮೇಲೆ ಅವ್ರಿಗೆ ನಮ್ ಫುಲ್ ಸಿಬಿಲ್ ಪಾಪ ಯಾರಿಗೋ ಶ್ಯೂರಿಟಿಗೆ ಹಾಕೊಂಡಿರ್ತಾರೆ, ಇಲ್ಲ ಅವ್ರ ಪರ್ಸನಲ್ ಪ್ರಾಬ್ಲಮ್ ಆಗಿ ಏನೋ ಆಗಿರ್ತದೆ. ಅದಕ್ಕೆ ಡೌನ್ ಪೇಮೆಂಟ್ ಏನಂತಾರೆ ಸರ್ 60% ಮಾಡ್ಬೇಕು, 40% ಲೋನ್ ಆಗುತ್ತೆ. ಅದರಿಂದ ಆ ತರದ್ದು ಏನಾರ ಪ್ರಾಬ್ಲಮ್ ಇತ್ತು. ಆಮೇಲೆ ಇನ್ನೊಂದ್ ಏನಾಗುತ್ತೆ, ಈ ತರ ಕ್ಲಿಯರ್ ಆಗಿ ಕಟ್ಕೊಂಡು ಹೋದ್ರೆ ಅವ್ರದ್ದು ಸಿಬಿಲ್ ಅಪ್ ಆಗುತ್ತೆ. ಫ್ಯೂಚರ್ಲಿ ಯಾವ್ದೇ ರೀತಿ ಇದ್ ಮಾಡ್ಕೋಬೇಕಾದ್ರೆ ಅದನ್ನು ಅನುಕೂಲ ಆಗುತ್ತೆ. ಸರ್ ಇವಾಗ ಲೋನ್ ತಗೊಳಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ? ಲೋನ್ ತಗೋಬೇಕು ಅಂತ ಅಂದ್ರೆ ಅವ್ರದ್ದು ಪಾನ್ ಕಾರ್ಡ್, ಆಧಾರ್ ಕಾರ್ಡ್, DL 7 ಚೆಕ್ ಬೇಕು. ಮನೆ ಯಾವ್ರಿದಾರೆ ಆ ಮನೆ ಒಂದು ಸ್ವಂತ ಮನೆ ಆಗಿದ್ರೆ ಕರೆಂಟ್ ಬಿಲ್, ಇಲ್ಲ ರೆಂಟೆಡ್ ಇದ್ರೆ ರೆಂಟೆಡ್ ಬಿಲ್, ರೆಂಟೆಡ್ ಅಗ್ರಿಮೆಂಟ್. ಇದೆಲ್ಲ ಸ್ವಲ್ಪ ಸಿಟಿ ಲಿಮಿಟ್ಸ್ ಸರಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಎಲ್ಲೇ ಇರ್ಲಿ ಸರ್, ಇಡೀ ಏನಾರ ಲ್ಯಾಂಡ್ ಖಾತೆ ಸೈಟ್ ಇದ್ರು ಆಯ್ತು, ಮನೆನೇ ಇರ್ಬೇಕು ಅನ್ನೋಂಗಿಲ್ಲ, ಸೈಟ್ ಇದ್ರು ಆಯ್ತು. ಥ್ರೋಟ್ ಇನ್ನೊಂದೇನು ಅಂತ ಅಂದ್ರೆ ಇವರು ಇಲ್ಲ ಆಲ್ಮೋಸ್ಟ್ 99% ಬೆಂಗಳೂರಲ್ಲಿ ಏನ್ ಮಾಡ್ತೀವಿ ನಾವು, ಎಲ್ಲರೂ ವಾಸಕ್ಕೆ ಬಂದಿರ್ತಾರೆ. ಹೌದು. ಯಾರು ಸ್ವಂತ ಮನೆ ಖಂಡಿತ ಇರಲ್ಲ. ಹೌದು. ಅವ್ರ ಊರು ಯಾವ್ದಿರುತ್ತೆ, ಸ್ವಂತ ಊರು ಯಾವ್ದಿರುತ್ತೆ ಆ ಊರಲ್ಲೇ ಅಲ್ಲೇನೆ ಲೋನ್ ಅಲ್ಲೇನೆ ಲೋನ್ ಮಾಡ್ಕೊಡ್ತೀವಿ ವಿತೌಟ್. ಆಮೇಲೆ 1.5 ಲಕ್ಷದ ತನಕ ಏನು ನಿಮ್ಗೆ ಸ್ವಂತ ಮನೆ ಇಲ್ಲೇ ಅವ್ರ ವೈಫ್ ಹಸ್ಬೆಂಡ್ ಇಲ್ಲ ಬ್ಯಾಚುಲರ್ ಆಗಿರ್ಬೇಕಾದ್ರೆ ನಮ್ಮಂದು ಯಾರು ತಗೊಂಡು ಇಲ್ಲೇ ಬೆಂಗಳೂರಲ್ಲಿ ಇದ್ರು 1.5 ಲಕ್ಷದ ತನಕ ವಿತೌಟ್ ಶ್ಯೂರಿಟಿನೇ ಲೋನ್ ಮಾಡ್ಬೋದು. ಅಷ್ಟಕ್ಕೆ ಇದಾಗುತ್ತೆ. ಅದ್ರ ಮೇಲ್ಪಟ್ಟು ಹೋಯ್ತು ಅಂತ ಅಂದ್ರೆ ಇಡೀ ಥ್ರೋತ್ ಕರ್ನಾಟಕ ಎಲ್ಲಿ ಬೇಕಾದ್ರೆ ಇದ್ರು ಈಗ ಬೆಂಗಳೂರು ಶ್ಯೂರಿಟಿ ಸರ್ ಕೊಡಿ ಅಂದ್ರೆ ಎಲ್ಲ ಸ್ವಂತ ಮನೆ ಎಲ್ಲಿ ಕೊಡ್ತಾರೆ. ಆಕ್ಚುಲಿ ಬಂದಿದೆ ಎಲ್ಲ ವರ್ಕ್ ಮಾಡಕ್ ಬಂದಿರ್ತಾರೆ. ಅದರಿಂದ ಅದು ಸಿಗಲ್ಲ. ಅವ್ರ ಊರಲ್ಲಿ ಯಾವ ಲಿಮಿಟ್ ಥ್ರೋತ್ ಕರ್ನಾಟಕ ಯಾವ ಮೂಲೆಯಲ್ಲಿ ಇರೋದು, ಬಳ್ಳಾರಿ, ಚಿತ್ರದುರ್ಗ, ಗದಗ್, ಗುಲ್ಬರ್ಗ, ರಾಯಚೂರು ಎಲ್ಲೇ ಇರ್ಲಿ ಅಲ್ಲೂ ಸಹಿತ ಲೋನ್ ಹೌದು. ನಮ್ಮ ಬ್ರಾಂಚ್ ವೈಸ್ ನಾವು ಟೈ ಅಪ್ ಮಾಡ್ಕೊಂಡಿದ್ದೀವಿ ಒಂದು 5 ಫೈನಾನ್ಸ್. ಆ ಫೈನಾನ್ಸ್ ಹೆಡ್ ಆಫೀಸ್ ಇಂದ ಅದು ಅಲ್ಲಿಗೆ ಹೋಗುತ್ತೆ. ಆ ಆರಾಮಾಗಿ ನಿಮ್ಮೂರ ಇರೋರೆ ಆ ಫೈನಾನ್ಸ್ ಅವರೇ ಸರ್ ಇಲ್ಲಿಂದ ಹೆಡ್ ಆಫೀಸ್ ಇಂದ ಅಲ್ಲಿಗೆ ಡಾಕ್ಯುಮೆಂಟ್ ಹೋಗುತ್ತೆ. ಅಲ್ಲಿ ಇರೋರೆ ನಿಮ್ಗೆ ಬಂದು ವೆರಿಫೈ ಮಾಡಿ ಲೋನ್ ಎಲ್ಲ ಕೊಡ್ತಾರೆ. ಸೊ ನೋಡ್ತಾ ಇರ್ಬೋದು, ಜಸ್ಟ್ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ನಿಮ್ಗೆ ಲೊಕೇಶನ್ ಆಗ್ಲಿ, ಫೋಟೋಸ್ ಆಗ್ಲಿ, ನಿಮ್ಗೆ ಡೀಟೇಲ್ಸ್ ಆಗ್ಲಿ ಇನ್ನೂ ಹೇಳ್ತಾರೆ. ಅಂಡ್ ವಿಡಿಯೋನ ಎಂಡ್ ಗಂಟೆ ನೋಡಿ, ನಿಮ್ಗೆ ಗಾಡಿದು ಡೀಟೇಲ್ಸ್ ಎಲ್ಲ ಹೇಳ್ತೀನಿ. ಸೊ ಅದ್ರಲ್ಲೇ ಇರುತ್ತೆ ಓನರ್ಶಿಪ್ ಆಗ್ಲಿ, ಎಷ್ಟು ರನ್ ಆಗಿದೆ, ಈ ಗಾಡಿಗೆ ಎಷ್ಟು ಲೋನ್ ಆಗುತ್ತೆ, ಮಾಡ್ಲ್ ಯಾವ್ದು, ಎಷ್ಟು ರನ್ ಆಗಿದೆ,
ಅಂಡ್ ಇನ್ಸೂರೆನ್ಸ್ ಇದೆಯಾ ಇಲ್ವಾ, ಇದ್ರ ಡೀಟೇಲ್ಸ್ ಎಲ್ಲ ಅದರಲ್ಲೇ ಇರುತ್ತೆ. ನಮಗೆ ಕಮೆಂಟ್ ಮಾಡ್ತಿರ್ತಾರೆ. ನೀವು ವಿಡಿಯೋನ ಎಂಡ್ ಗಂಟೆ ನೋಡಿದ್ರೆ ಸಾಕು, ನಿಮ್ಗೆ ಅದರಲ್ಲೇ ಫುಲ್ ಡೀಟೇಲ್ಸ್ ಎಲ್ಲ ಸಿಗ್ತಿರುತ್ತೆ. ಅಂಡ್ ಸರಿ, ಇವಾಗ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹೇಳಿರ್ತಾರೆ. ಸೊ ನೋಡ್ತಾ ಇರ್ಬೋದು, ನಾವು ಬಂದ್ಬಿಟ್ಟು ಕದಂಬ ಟ್ರಾವೆಲ್ಸ್ ಹತ್ರ ಇದೀವಿ. ಸೊ ಇವ್ರ ಹತ್ರ ನಿಮ್ಗೆ 35 to 40, 50 ವೆಹಿಕಲ್ಸ್ ಎಲ್ಲ ಸ್ಟಾಕ್ ಇದೆ ರೆಡಿಯಾಗಿ. ಸೊ ಈ ಲೊಕೇಶನ್ ಅಲ್ಲಿ ಮಾತ್ರ ನಿಮ್ಗೆ 10-15 ಗಾಡಿಗಳಿದೆ. ಅಂಡ್ ಬೇರೆ ಕಡೆ ಪಾರ್ಕ್ ಎಲ್ಲ ಮಾಡಿದ್ದಾರೆ ನಿಮ್ಗೆ. ಅಂಡ್ ಸರ್, ಇವಾಗ ಇದು ಲೊಕೇಶನ್ ಹೇಳ್ಬಿಡಿ ಸರ್. ಸರ್ ಎಕ್ಸಾಕ್ಟ್ಲಿ ಕತ್ರಿಗುಪ್ಪೆ ವಾಟರ್ ಟ್ಯಾಂಕ್, ಬನಶಂಕರಿ, BSK ಥರ್ಡ್ ಸ್ಟೇಜ್. ಓಕೆ. ಸೊ ನಾನು ಲೊಕೇಶನ್, ಫೋನ್ ನಂಬರ್, ಅಡ್ರೆಸ್ ಎಲ್ಲ ಪಿನ್ ಮಾಡ್ತೀನಿ. ಸೊ ಆ ಲೊಕೇಶನ್ ಪ್ರೆಸ್ ಮಾಡಿದ್ರೆ ಸಾಕು, ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಡುತ್ತೆ. ಆಮೇಲೆ ಇನ್ನೊಂದು ಸರ್, ಈ ಕಡೆ ಇವ್ರು ಯಾವುದೇ ರೀತಿ ಸರ್ ಯಶವಂತಪುರ ಕಡೆಯಿಂದ ಬರ್ತೀನಿ ಅಂದ್ರೆ ಮೆಟ್ರೋದಲ್ಲಿ ಬರ್ಬೋದು, ಮೆಜೆಸ್ಟಿಕ್ ಇಂದ ಬರ್ತೀನಿ ಅಂದ್ರೆ ಮೆಟ್ರೋದಲ್ಲಿ ಬರ್ಬೋದು. ಇಲ್ಲಿಂದ ಬಂದು ನಾಯಂಡಹಳ್ಳಿ ಹತ್ರ ಮೈಸೂರು ರೋಡ್ ಅಂತ ಮೆಟ್ರೋ ಸ್ಟೇಷನ್ ಇದು, ಅಲ್ಲಿಂದ ಹತ್ರ ಮೈಸೂರು ರೋಡ್ ಅಂತ ಬಸ್ ಸ್ಟಾಪ್ ತಗೋಬೇಕು ಅಲ್ಲಿ ಮೆಟ್ರೋ ಇದ್ರಲ್ಲಿ. ಓಕೆ. ಆ ಮೈಸೂರು ರೋಡ್ ಅಲ್ಲಿ ಇಳ್ಕೊಂಡು ಅಲ್ಲಿಂದ ಬಂದ್ರೆ ಜಸ್ಟ್ 5 minutes ವಾಕಬೇಕು. ಓಕೆ ಸರ್. ಅಂಡ್ ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು ಇಲ್ಲಿ ಡಿಸೈರ್ ರೆಡಿ ಆಗಿದೆ ನಿಮ್ಗೆ. ಸರ್ ಮಾಡ್ಲು ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಬಂದ್ಬಿಟ್ಟು ಇದು 19 ಮ್ಯಾಗ್ವಿಲ್ ಇದೆ ನೋಡಿ. ಸೆಕೆಂಡ್ ಓನರ್ ಶೋರೂಮ್ ಹಿಸ್ಟ್ರಿ ಇದೆ ಈ ವೆಹಿಕಲ್. ಸೊ ನೋಡ್ತಾ ಇರ್ಬೋದು, ಸೆಕೆಂಡ್ ಓನರ್ ಶೋರೂಮ್ ಹಿಸ್ಟ್ರಿ ಇದೆ. ಓಕೆ. 4 ಟೈರ್ ಹೊಸದಿದೆ, 2 ವರ್ಷ ಇನ್ಸೂರೆನ್ಸ್ ಇದೆ. ಸಾರಿ 2 ವರ್ಷ FC ಇದೆ. ಓಕೆ. 1 ವರ್ಷ ಇನ್ಸೂರೆನ್ಸ್ ಕಟ್ಕೊಡ್ತೀವಿ, 6 ತಿಂಗಳು ಟ್ಯಾಕ್ಸ್ ಕಟ್ಕೊಡ್ತೀವಿ. ಸರ್ ಇವಾಗ ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಫೈನಲ್ ಎಂಡ್ ಆಫ್ ರೈಟ್ ಸರ್, ಇದನ್ನ ನಾನು 5 ಲಕ್ಷಕ್ಕೆ ಮಾಡ್ಕೊಡ್ತೀನಿ. 5 lakhs ಫೈನಲ್. 5 lakh ಫೈನಲ್ ಮಾಡ್ತೀನಿ. ಸರ್ ಲೋನ್ ಎಷ್ಟಾಗುತ್ತೆ ಈ ಗಾಡಿಗೆ? ಸರ್ ಈ ಗಾಡಿಗೆ ಒಂದು 3.5 ಲಕ್ಷ ಲೋನ್ ಆಗುತ್ತೆ. 1.5 ಡೌನ್ ಪೇಮೆಂಟ್, 3.5 ಲಕ್ಷ ಲೋನ್. ಹೌದು ಸರ್. ಇದು ಓನರ್ಶಿಪ್ ಏನಾಗಿದೆ? ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್ ಆಗಿದೆ. ಸೊ ನೋಡ್ತಾ ಇರ್ಬೋದು, ಗಾಡಿ ನಂಬರ್ ನೀಟಾಗೆಲ್ಲ ತೋರಿಸ್ತಾ ಇದೀನಿ. ಅಂಡ್ ಇದು ಬಂದ್ಬಿಟ್ಟು ಡಿಸೈರ್. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಏರ್ ಬ್ಯಾಗ್ ಬರುತ್ತೆ, ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಓಪನ್ ಸೊ ನೋಡ್ತಾ ಇರ್ಬೋದು ಗಾಡಿ ಇಂಟೀರಿಯರ್ಸ್ ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, 10 inch ಟಚ್ ಸ್ಕ್ರೀನ್ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಕ್ಲೀನ್ ಆಗಿದೆ. ಸರ್ ಈ ಗಾಡಿಗೆ ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇದೆಯಾ ಸರ್? ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇದೆ ಸರ್. ಸೊ 5 lakhs ಫೈನಲ್, 1.5 ಡೌನ್ ಪೇಮೆಂಟ್, ಮಿಕ್ಕಿದೆಲ್ಲ ಲೋನ್ ಆಗುತ್ತೆ ಆರಾಮಾಗಿ. ಅಂಡ್ ಅದೇ ತರ ಇಲ್ಲೊಂದು ಆಪಲ್ ಕಟ್ ಇದೆ. ಸರ್ ಇವಾಗ ಆಪಲ್ ಕಟ್ ಎಷ್ಟಿದೆ ಸರ್? ಆಪಲ್ ಕಟ್ ಸರ್ ನಮ್ಮ ಹತ್ರ ಇದ್ರ 4 ಗಾಡಿ ವೆಹಿಕಲ್ ಇದೆ ಸರ್. ಓಕೆ. ಆಪಲ್ ಕಟ್ ನೋಡಿ, LDI ಸರ್ ಫೈನಲ್ ಎಂಡ್ ಆಫ್ ರೇಟ್ ಸರ್. ಇದನ್ನ 6 ಲಕ್ಷ ಮಾಡ್ಕೊಡ್ತೀನಿ. 20 ಮಾಡಲ್, ಸಿಂಗಲ್ ಓನರ್, ಶೋರೂಮ್ ಟ್ರ್ಯಾಕ್ ಇದೆ ಸರ್. ಇದೆಲ್ಲ ಕಂಪ್ನಿಗೆ ಓಡಿಸಿದ ವೆಹಿಕಲ್. ಇದು ಬಂದ್ಬಿಟ್ಟು ನಿಮಗೆ 85,000 ಓಡಿದೆ ಸರ್. ಇದು 85,000 LDI ನಿಮ್ಗೆ. ಅಂಡ್ 2020 ಮಾಡಲು. ಹೌದು, 20 ಮಾಡಲ್ ಡೀಸೆಲ್ ವರ್ಷನ್ ಸರ್. ಸೊ ಇದು LDI ಆದ್ರೂ ಪರವಾಗಿಲ್ಲ, ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ ಸೇಫ್ಟಿ ಪರ್ಪಸ್. ಏರ್ ಬ್ಯಾಗ್, ಪೋಸ್ಟ್ ಸ್ಟೇರಿಂಗ್, ಪವರ್ ವಿಂಡೋ. ಅಂಡ್ ಸಾರಿ ಪವರ್ ವಿಂಡೋ ಬರಲ್ಲ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಇದು ಗಾಡಿ ರನ್ ಎಷ್ಟಾಗಿದೆ ಸರ್? 85,000 ಆಗಿದೆ ಸರ್ ಇದು. ಸರ್ ಈ ಗಾಡಿಗೆ ಎಷ್ಟು ಲೋನ್ ಆಗುತ್ತೆ ಸರ್? ಸರ್ ಈ ಗಾಡಿಗೆ ನಿಮಗೆ ರಫ್ಲಿ 4.5 ತನಕ ಲೋನ್ ಆಗುತ್ತೆ. ಓಕೆ. 6 lakh ಫೈನಲ್. 6 lakh ಫೈನಲ್ ಸರ್. ಸ್ಮಾಲ್ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. ಆ ಕಡೆ ಲೊಕೇಶನ್ ಬಂದ್ರೆ ಟೆಸ್ಟ್ ರೈಡ್ ಸಿಗುತ್ತೆ ಕಂಪಲ್ಸರಿಯಾಗಿ. ನಿಮ್ಗೆ ಟೆಸ್ಟ್ ರೈಡ್ ಸಿಗುತ್ತೆ, ಆರಾಮಾಗಿ ನೀವೇ ಟೆಸ್ಟ್ ರೈಡ್ ಎಲ್ಲ ಮಾಡ್ಕೊಂಡು ಗಾಡಿ ಎಲ್ಲ ಮಾಡ್ಬೋದು. ಇನ್ನೊಂದೇನು ಅಂತ ಅಂದ್ರೆ, ಇವರು ಕಸ್ಟಮರ್ ಬೇಕಾದ್ರೆ ಎಲ್ಲಿಗ್ ಬೇಕಾದ್ರೆ ಯಾವ್ದು ಗ್ಯಾರೇಜಿಗೆ ತಗೊಂಡ್ ಹೋಗ್ಬಿಟ್ಟು ಎಲ್ಲಿ ಬೇಕಲ್ಲಿ ಅವ್ರು ಪರ್ಸನಲ್ ತಗೊಂಡೋಗಿ ಚೆಕ್ ಮಾಡಿಸ್ಕೋಬಹುದು. ಅದಕ್ಕೇನು ಅಭ್ಯಂತರ ಇಲ್ಲ. ನಮ್ಮ ಹುಡುಗರು ಕಳಿಸ್ತೀವಿ, ಎಲ್ಲಿಗ್ ಬೇಕಾದ್ರೂ ತಗೊಂಡೋಗಿ ಅವರು ಚೆಕ್ ಮಾಡಿಸ್ಕೊಂಡು ಅವ್ರಿಗೆ ಕನ್ಫರ್ಮ್ ಆಗಿ ತುಂಬಾ ಇಷ್ಟ ಆದ್ರೆ ಮಾತ್ರ ಬೇಕಾದ್ರೆ ಬೈ ಮಾಡ್ಬೋದು. ಬೇಡ ಅಂದ್ರೆ ಯಾವ್ದೇ ರೀತಿ ನಾವು ಗುಡ್ ವೆಹಿಕಲ್ ತರ್ತೀವಿ ಸರ್. ಯಾಕೆಂದ್ರೆ ಕಸ್ಟಮರ್ ರಿವ್ಯೂನೇ ಇಂಪಾರ್ಟೆಂಟ್. ನಾವು ಕೊಡೋದು ಇಂಪಾರ್ಟೆಂಟ್ ಅಲ್ಲ. ವೆಹಿಕಲ್ ಯಾವ್ದೇ ಕೊಟ್ರೇನೆ ಗುಡ್ ಕಂಡೀಷನ್ ಇರಬೇಕು. ಪಾಪ ಅವ್ರಿಗೆ ದುಡಿಮೆಗೆ ತಗೊಳ್ಳೋದಿಲ್ಲ. ಎಲ್ಲರೂ ಕೆಲಸ ಶೋಕಿ ಮಾಡಕ್ಕೆಲ್ಲ ತಗೊಳ್ಳೋದು. ಕಷ್ಟಪಟ್ಟು ವ್ಯವಸಾಯ ಏನು ಕಷ್ಟಪಟ್ಟು ಎಲ್ಲೋ ಬೋರ್ಡ್ ವೆಹಿಕಲ್ ತಗೊಳ್ಳೋದೇ ದುಡಿಯೋದಕ್ಕೆ. ಪಾಪ ಸ್ವಂತ ವೆಹಿಕಲ್ ತರ ಅಲ್ಲ. ಅದರಿಂದ ನಮಗೆ ಎಷ್ಟು ಒಳ್ಳೆ ಗಾಡಿ ಕೊಡ್ತೀವಿ, ಕಸ್ಟಮರ್ ಅಷ್ಟೇ ಜನ ಬರ್ತಾರೆ. ಅದು ಮಾತ್ರ ಇಂಪಾರ್ಟೆಂಟ್. ಸೊ ನೋಡ್ತಾ ಇರ್ಬೋದು, ಇನ್ನೂ ಒಂದು ಇಲ್ಲಿ ಟೊಯೋಟಾ ಇಟಿಯೋಸ್ ಪ್ಲಾಟಿನಮ್ ಸರ್. ಇದು ಪ್ಲಾಟಿನಮ್ ಸರ್. 19 ಪ್ಲಾಟಿನಮ್ ಸರ್, ಸಿಂಗಲ್ ಓನರ್. ಇದು ಶೋರೂಮ್ ಟ್ರ್ಯಾಕ್ ಇದೆ. ಎಂಡ್ ಆಫ್ ರೈಟ್ ಸರ್. ಇದು 6.5 ಲಕ್ಷಕ್ಕೆ ಮಾಡ್ಕೊಡ್ತೀವಿ ಸರ್. ಸೊ ನೋಡ್ತಾ ಇರ್ಬೋದು 6,50,000 ನಿಮ್ಗೆ. ಅಂಡ್ ಈ ಗಾಡಿಯಲ್ಲೂ ಕೂಡ ನಿಮ್ಗೆ 4 ಟೈರ್ ಹೊಸದಿದೆ ಸರ್. 6 ತಿಂಗಳು ಇನ್ಸೂರೆನ್ಸ್, 2 ವರ್ಷ FC ಇರುತ್ತೆ. ಅಷ್ಟು ಮಾಡ್ಕೊಡ್ತೀನಿ ಸರ್. ಆಮೇಲೆ ಈಗ ಇನ್ನೊಂದು ಸರ್, ಪ್ರೆಸೆಂಟ್ಲಿ ಈಗ ಏನಾಗಿದೆ, GPS ಪ್ಯಾನಿಕ್ ಬಟನ್ ಹಾಕೋಬೇಕಾಗಿದೆ ಸರ್. FC ಇಲ್ದೋದ್ ವೆಹಿಕಲ್ ಗಳಿಗೆ ಕಸ್ಟಮರ್ ಗೆ ಅವ್ರಿಗೆ ಟ್ರ್ಯಾಕ್ ಸಿಗುತ್ತೆ. GPS ಪ್ಯಾನಿಕ್ ಬಟನ್ ಅವರೇ ಹಾಕೋಬೇಕು. ಸೊ ನೋಡ್ತಾ ಇರ್ಬೋದು, ಒಳಗಡೆ ಇಂಟೀರಿಯರ್ಸ್ ಮಾತ್ರ ಪ್ರೀಮಿಯಂ ಆಗಿದೆ ನಿಮ್ಗೆ. ಇದ್ರಲ್ಲೂ ಕೂಡ ಸೇಫ್ಟಿ ಪರ್ಪಸ್ 2 ಏರ್ ಬ್ಯಾಗ್ ಬರುತ್ತೆ, ಲೆದರ್ ಇಂಟೀರಿಯರ್ಸ್, ಟಚ್ ಸ್ಕ್ರೀನ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಗಾಡಿ ಎಲ್ಲೂ ಸ್ಕ್ರಾಚ್, ಡೆಂಟು ಆ ತರದ್ದು ಏನು ಇಲ್ಲ, ನೀಟಾಗೆಲ್ಲ ಮೇಂಟೈನ್ ಮಾಡಿದ್ದಾರೆ. ಸೊ ಗಾಡಿ ನಂಬರ್ ಕೂಡ ನೀಟಾಗೆಲ್ಲ ತೋರಿಸ್ತಾ ಇದೀನಿ.
ಓಕೆ. ಅಂಡ್ ಅದೇ ತರ ಇಲ್ಲಿ ಇನ್ನೂ ಒಂದು ಡಿಸೈರ್ ಇದೆ, ಶಾರ್ಟ್ ಡಿಕ್ಕಿ. ಶಾರ್ಟ್ ಡಿಕ್ಕಿ ಸರ್. ಸರ್ ಶಾರ್ಟ್ ಡಿಕ್ಕಿ ಗಾಡಿಗಳು ಸರ್ ಇದು 18. ಓಕೆ. 18 ಸೆಕೆಂಡ್ ಓನರ್ ಸರ್, ಇದು ಲೋ ಬಜೆಟ್ ಸರ್. ಫೈನಲ್ ಅಂತಂದ್ರೆ 420 ಮಾಡ್ಕೊಡ್ತೀವಿ ಸರ್. ರೈಟ್ 4,20,000 ಫೈನಲ್ ಸರ್ ಮಾಡ್ಕೊಡ್ತೀನಿ. 2018 ಮಾಡಲು ಸಿಂಗಲ್ ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್ ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು ಸೆಕೆಂಡ್ ಓನರ್ ಆಗಿದೆ ನಿಮ್ಗೆ. ಅಂಡ್ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಬರುತ್ತೆ ನಿಮ್ಗೆ. ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ ಔಟ್ಲುಕ್. ಅಂಡ್ ಗಾಡಿ ಕೂಡ ತುಂಬಾ ನೀಟಾಗೆಲ್ಲ ಮೇಂಟೈನ್ ಮಾಡಿದ್ದಾರೆ. ಸರ್ ರನ್ ಎಷ್ಟಾಗಿದೆ ವೆಹಿಕಲ್? ಸರ್ ಇದು ಬಂದ್ಬಿಟ್ಟು 140 ಆಗಿದೆ ಸರ್. ಸರ್ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ? ರನ್ನಿಂಗ್ ಇದೆ ಸರ್. ಓಕೆ. ಲ್ಯಾಪ್ಸ್ ಆಗಿದ್ರೆ ಸರ್, ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದ್ರೆ 6 ಮಂತ್ ಇನ್ಸೂರೆನ್ಸ್, 6 ತಿಂಗಳು ಟ್ಯಾಕ್ಸ್. ಲ್ಯಾಪ್ಸ್ ಆಗಿರೋ ಕಟ್ ಮಾಡಿ ರನ್ ಮಾಡೇ ಕೊಡ್ತೀವಿ ಸರ್. ಓಕೆ. ಏನೇನು ಸರ್ ಪ್ರೈಸ್? ಸರ್ ಫೈನಲ್ 420. 4,20,000. ಸೊ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಶಾರ್ಟ್ ಡಿಕ್ಕಿ ವೆಹಿಕಲ್ ಇದೆ. ಗಾಡಿ ಮಾತ್ರ ಸೂಪರ್ ಆಗಿದೆ. ಯಾವ ಸರ್ ಮಾಡಲಿ? 19 ಸರ್, ಶೋರೂಮ್ ಇಷ್ಟೇ. ಓಕೆ. ಇದು ಬಂದ್ಬಿಟ್ಟು 85,000 ಓಡಿದೆ ಸರ್. ಶೋರೂಮ್ ರೆಕಾರ್ಡ್ ಇದೆ ಈ ಗಾಡಿ. 85,000 ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇದೆ. 19 ಮಾಡಲು ಸೆಕೆಂಡ್ ಓನರ್ ಇದು. ಓಕೆ ಸರ್. ಗಾಡಿ ತುಂಬಾ ಚೆನ್ನಾಗಿ ನೀಟ್ ಆಗಿದೆ. ಆಮೇಲೆ ಇದು ಹೊಸದಾಗಿ 6 ತಿಂಗಳು ಇನ್ಸೂರೆನ್ಸ್, ಓಕೆ, FC ರನ್ನಿಂಗ್ ಇದೆ, 6 ತಿಂಗಳು ಟ್ಯಾಕ್ಸ್ ಮಾಡ್ಕೊಡ್ತೀವಿ. ಸೊ ನೋಡ್ತಾ ಇರ್ಬೋದು, ಇಷ್ಟೆಲ್ಲ ಆಪ್ಷನ್ಸ್ ಇದೆ ನಿಮ್ಗೆ. ಗಾಡಿ ಕೂಡ ನೀಟ್ ಆಗಿದೆ. ಇದು ಬಂದ್ಬಿಟ್ಟು 19 ಮಾಡಲು, ಸೆಕೆಂಡ್ ಓನರ್, 19 ಮಾಡಲು, ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇದೆ. ಇದ್ರಲ್ಲೂ ಕೂಡ ಸೇಫ್ಟಿ ಪರ್ಪಸ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ನೋಡ್ತಾ ಇರ್ಬೋದು, ಬಾಡಿ ಎಲ್ಲ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಗಾಡಿ ಕ್ಲೀನ್ ಆಗಿದೆ. ಇದಕ್ಕೂ ಕೂಡ ಆರಾಮಾಗಿ ಲೋನ್ ಆಗುತ್ತೆ ನಿಮ್ಗೆ. ಅಂಡ್ ಅದೇ ತರ ಹುಂಡೈ ಎಕ್ಸೆಂಟ್ ಗಾಡಿ ಹುಡ್ಕೋರ್ಗೆ ಒಂದು ಸೂಪರ್ ವೆಹಿಕಲ್ ಇದೆ. ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು. ಸಿಕ್ಕಾಪಟ್ಟೆ ಜನ ಕಮೆಂಟ್ ಮಾಡ್ತಾರೆ, ಸರ್ ನಮ್ಗೆ ಹುಂಡೈ ಎಕ್ಸೆಂಟ್ ಬೇಕು ಅಂತ ಹೇಳ್ಬಿಟ್ಟು. ಅವ್ರಿಗೆ ಒಂದು ಒಳ್ಳೆ ವೆಹಿಕಲ್. ಗಾಡಿ ಮಾತ್ರ ಸೂಪರ್ ಆಗಿದೆ. ಒಂಥರ ಮಿನಿ ವರ್ಣ ತರನೇ ಇರುತ್ತೆ, ಕಂಫರ್ಟಬಲ್. ಸರ್ ಹುಂಡೈ ಎಕ್ಸೆಂಟ್ ಬಂದ್ಬಿಟ್ಟಿದೆ ಸರ್, CNG ಪೆಟ್ರೋಲ್ 20 ಮಾಡಲು. ಓಕೆ. 20 ಮಾಡಲು ಗಾಡಿ ತುಂಬಾ ಚೆನ್ನಾಗಿದೆ. CNG ಪೆಟ್ರೋಲ್ ಸರ್, ಇದು ಒಳ್ಳೆ ಗುಡ್ ಕಂಡೀಷನ್ ಆಗಿದೆ ಸರ್. ಗಾಡಿ ತುಂಬಾ ಚೆನ್ನಾಗಿದೆ. ಫೈನಲ್ ಅಂತ ಅಂದ್ರೆ ಈ ಗಾಡಿನ ನಾನು 4,10 ಮಾಡ್ಕೊಡ್ತೀನಿ ಸರ್. 20 ಮಾಡಲು 4,10,000 ನಿಮ್ಗೆ ಮಾಡಿ ಕೊಡ್ತಿದ್ದಾರೆ. 100% ಲೋನ್ ಆಗುವಂತ ವೆಹಿಕಲ್. ಅಂಡ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ. ನೋಡ್ತಾ ಇರ್ಬೋದು JK ಟೈರ್ಸ್. ಗಾಡಿ CNG ಪೆಟ್ರೋಲ್ ಸರ್. ಇದು ಬಂದ್ಬಿಟ್ಟು CNG ಪ್ಲಸ್ ಪೆಟ್ರೋಲ್. ಔಟ್ಲುಕ್ ಎಲ್ಲ ಈ ತರ ಇದೆ ನಿಮ್ಗೆ. ಸೊ ಒಳಗಡೆ ಇಂಟೀರಿಯರ್ಸ್ ಕೂಡ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು. ಸೇಫ್ಟಿ ಪರ್ಪಸ್ ಇದ್ರಲ್ಲೂ ಕೂಡ 2 ಏರ್ ಬ್ಯಾಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್, ಅಂಡ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಅಂಡ್ 2 ಪವರ್ ವಿಂಡೋ ಬರುತ್ತೆ ಗಾಡಿಯಲ್ಲಿ. ಸೊ ನಿಮ್ಗೆ ಹೆಡ್ರೆಸ್ಟ್, ಆರ್ಮ್ರೆಸ್ಟ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಇದು ಬಂದ್ಬಿಟ್ಟು CNG ಪ್ಲಸ್ ಪೆಟ್ರೋಲ್ ಅಲ್ವಾ ಸರ್? ಎಸ್ ಸರ್. ಡಿಕ್ಕಿ ಓಪನ್ ಮಾಡಲ. ಸೊ ನೋಡ್ತಾ ಇರ್ಬೋದು CNG ಪ್ಲಸ್ ಪೆಟ್ರೋಲ್ ವೆಹಿಕಲ್. ಸೊ ನಿಮ್ಗೆ CNG ಹೋದ್ರು ಕೂಡ ಇನ್ನೂ ಇಷ್ಟು ಕಂಫರ್ಟಬಲ್ ಆಗಿ ಲಗೇಜ್ ಇಟ್ಕೋಬಹುದು. ನಿಮ್ಗೆ ಅಡಿಷನಲ್ ಆಗಿ ಸ್ಪೇರ್ ವೀಲ್ ಕೂಡ ರೆಡಿ ಆಗಿದೆ ನಿಮ್ಗೆ. ಸರ್ ಇದು CNG ಅಲ್ಲಿ ಮೈಲೇಜ್ ಎಲ್ಲ ಏನ್ ಬರ್ಬೋದು ಸರ್? CNG ಅಲ್ಲೆಲ್ಲ ಹೈವೇಲೆಲ್ಲ ನಿಮಗೆ 35 ತನಕ ಬಂದೇ ಬರುತ್ತೆ ಸರ್. 35-100 ಬರುತ್ತೆ. ಲೋಕಲ್ ಅಲ್ಲೆಲ್ಲ ನಿಮಗೆ 28 to 30, 100%. ಸರ್ 4,10,000. ಎಸ್ ಸರ್. ಇನ್ನು ಸ್ಮಾಲ್ ನೆಗೋಷಿಯೇಬಲ್, ಇನ್ನೂ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಆರಾಮಾಗಿ ಲೋನ್ ಆಗುವಂತ ವೆಹಿಕಲ್. 1.5 ಸಾಕು ಸರ್. 20 ಮಾಡಲ ಸರ್ ಇದು? 20 ಮಾಡಲು. ಸೊ ರೆಡಿ ಆಗಿದೆ ಗಾಡಿ. ಅದು ಕೂಡ ಡೀಸೆಲ್ ವೆಹಿಕಲ್. ಅಡಿಷನಲ್ ಆಗಿ ನಿಮ್ಗೆ ಕ್ಯಾರಿಯರ್ ಎಲ್ಲ ಬರ್ತೈತೆ. ಗಾಡಿ ಮಾತ್ರ ಸೂಪರ್ ಆಗಿದೆ. ನೋಡ್ತಾ ಇರ್ಬೋದು. ಇದು ಮಾಡ್ಲಿ ಯಾವ್ದು ಸರ್? ಇದು ಸರ್ ಇದು ಬಂದ್ಬಿಟ್ಟು 17-18 ಸರ್ ಮಾಡಲ್ ಬಂದ್ಬಿಟ್ಟು. ಓಕೆ. ಸೆಕೆಂಡ್ ಓನರ್, ಶೋರೂಮ್ ರೆಕಾರ್ಡ್ ಇದೆ ಸರ್ ಈ ಗಾಡಿ. ಡೀಸೆಲ್ ವರ್ಷನ್. ಏನ್ ಸೆಡಾನ್ ವೆಹಿಕಲ್ ತಗೊಳ್ತಾರ ಆ ಸೆಡಾನ್ ವೆಹಿಕಲ್ ರೇಟಿಂಗ್ ತಗೋಬಹುದು ಸರ್ ಇದನ್ನ. ಇದಕ್ಕೆ ಒಳ್ಳೆ ಲೋನ್ ಆಗುತ್ತೆ. ಏನು 1 ಕಾಲ್ ಡೌನ್ ಪೇಮೆಂಟ್ ಸಾಕು ಸರ್, ಜಾಸ್ತಿ ಬೇಡ. 1 ಕಾಲ್ ಅಷ್ಟೇ ಇದ್ರೆ ಸಾಕು. ಡೌನ್ ಪೇಮೆಂಟ್ 1 ಇಯರ್ ಡಾಕ್ಯುಮೆಂಟ್ ಇದೆ. 4 ಹೊಸ ಟೈರ್ ಇದೆ. ಲೆದರ್ ಸೀಟ್ ಕವರೇ ಬಂದ್ಬಿಟ್ಟು ಇದಕ್ಕೆ 20,000 ರೂಪಾಯಿ ಆಗಿದೆ ಸರ್. ಸೀಟ್ ಕವರ್ಗೆ ಕಸ್ಟಮರ್ ಹತ್ರ ಪಾಪ ಜನ ಇದನ್ನ ಒಳ್ಳೆ ರೇರ್ ಕ್ಯಾಮ್ರಾ ಇದೆ. ಆಮೇಲೆ ಟಚ್ ಸ್ಕ್ರೀನ್ ಇದೆ. ತುಂಬಾ ಚೆನ್ನಾಗಿದೆ ಸರ್. ಶೋರೂಮ್ ರೆಕಾರ್ಡ್ ಇದೆ ಈ ಗಾಡಿ. ಗುಡ್ ಕಂಡೀಷನ್ ಆಗಿದೆ. ತುಂಬಾ ಚೆನ್ನಾಗಿದೆ. ನುಡಿಯರಿಗೆ ಮಾತ್ರ SUV ಪ್ರೈಸ್, ಅದ್ರ ಏನು ಮಾಮೂಲಿ ಸಿಡಾನ್ ವೆಹಿಕಲ್ ಪ್ರೈಸ್ ಅಲ್ಲಿ ಎಷ್ಟು ತಗೋಬಹುದು ಸರ್ ಇದನ್ನ. ಓಕೆ. ಸೊ ನೋಡ್ತಾ ಇರ್ಬೋದು 100% ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇರುವಂತ ವೆಹಿಕಲ್. 10 ಇಂಚ್ ಟಚ್ ಸ್ಕ್ರೀನ್ ಬರುತ್ತೆ, 2 ಏರ್ ಬ್ಯಾಗ್ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್ ಮಾತ್ರ ಪ್ರೀಮಿಯಂ ಆಗಿದೆ. ನೋಡ್ತಾ ಇರ್ಬೋದು ಫುಲ್ ಟಾಪ್ ಅಂಡ್ ಕ್ವಾಲಿಟಿ ಲೆದರ್ ಇಂಟೀರಿಯರ್ಸ್ ಹಾಕ್ತಿದ್ದಾರೆ. ಬರೀ ಲೆದರ್ ಇಂಟೀರಿಯರ್ಸ್ ಗೆ 20K ಆಗಿದೆ. ಅಂಡ್ ಮಿರರ್ ಅಡ್ಜಸ್ಟಬಲ್ ಬರುತ್ತೆ, 4 ಕೂಡ ಪವರ್ ವಿಂಡೋ ಬರುತ್ತೆ, ಅಡಿಷನಲ್ ಆಗಿ ಕ್ಯಾರಿಯರ್ ಕೂಡ ಬರುತ್ತೆ ನಿಮ್ಗೆ. ಸೊ ನಿಮ್ಗೆ ಎಲ್ಲಾ ಫೀಚರ್ಸ್ ಲೋಡೆಡ್ ಫೀಚರ್ಸ್ ಅಂತಾನೆ ಹೇಳ್ಬೋದು. ಆರ್ಮ್ರೆಸ್ಟ್ ಕೂಡ ಬರುತ್ತೆ, ಹೆಡ್ರೆಸ್ಟ್ ಕೂಡ ಬರುತ್ತೆ, ಥರ್ಡ್ ರೋ ಕೂಡ ನೋಡಬಹುದು. ಅಂಡ್ ರೂಫ್ AC ಎಲ್ಲ ಇದೆ ಗಾಡಿಯಲ್ಲಿ. ಸೊ ಅಲಾಯ್ ವೀಲ್ಸ್ ಒಂದ್ ಬಿಟ್ರೆ ಬೇರೆ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ ಸರ್ ಈ ಗಾಡಿಗೆ ಏನ್ ಹೇಳಿದ್ದು ಪ್ರೈಸ್? ಸರ್ ಫೈನಲ್ ಎಂಡ್ ಆಫ್ 6 ಲಕ್ಷ ಮಾಡ್ಕೊಡ್ತೀನಿ ಸರ್. 5 ಲಕ್ಷ ಲೋನ್ ಆಗುತ್ತೆ.
1.25 ಲಕ್ಷ ಡೌನ್ ಪೇಮೆಂಟ್ ಮಾಡ್ಬಿಟ್ರೆ ಮಿಕ್ಕಿದೆಲ್ಲ ಆರಾಮಾಗಿ ಲೋನ್ ಆರಾಮಾಗಿ ಲೋನ್ ಆಗುತ್ತೆ 6 lakhs ಫೈನಲ್ 6 lakh. ಇನ್ನೂ ಒಂದ್ ಸ್ವಲ್ಪ ಸ್ಮಾಲ್ ಆ ಕಡೆ ಜಾಸ್ತಿ ಇಲ್ಲ. ಓಕೆ ಒಂದು 5,000 ಇಲ್ಲ 10,000 ಮಾಡ್ಕೊಡ್ತೀವಿ ಸರ್ ಅಷ್ಟೇ. ಎಂಡ್ ಆಫ್ ರೈಟ್ ಒಂದು 590 ಮಾಡ್ಕೊಟ್ಬಿಡ್ತೀವಿ ಸರ್. 590 ಫೈನಲ್ 590 ಫೈನಲ್ ಮಾಡ್ಕೊಡ್ತೀವಿ. ಓಕೆ ಸರ್. ಸೊ ಇಲ್ಲೊಂದು ಲಾಂಗ್ ಡಿಕ್ಕಿ ವೆಹಿಕಲ್ ಇದೆ ನೋಡ್ತಾ ಇರ್ಬೋದು. Sir, ಸಿಟಿಯಲ್ಲಿ ಕ್ಯಾಬ್ ಓಡಿಸ್ಕೊಳ್ಳೋರಿಗೆ ಮಾತ್ರ ಸೂಪರ್ ವೆಹಿಕಲ್ ಸರ್. ಇದು 17 ಸಿಂಗಲ್ ಓನರ್ ಗಾಡಿ, ಓಕೆ 4 ಟೈರ್ ಹೊಸದು ಗಾಡಿ. ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಏನ್ ಗೊತ್ತಾ, ಈಗ ಈ ಗಾಡಿ ಲಾಂಗ್ ಡಿಕ್ಕಿ ತುಂಬಾ ಕಡಿಮೆ ಸಿಗೋದು. ಇದು ಕಂಪೇರ್ ಮಾಡ್ಕೊಂಡ್ರೆ ಇಟಿಎಸ್ ಕಂಪೇರ್ ಮಾಡ್ಕೊಳ್ತಾರೆ ಎಲ್ಲರೂ. ಲಾಂಗ್ ಡಿಕ್ಕಿ ಇದೆ, ಸ್ಪೇಸ್ ಎಲ್ಲ ಸೇಮ್ ಇರುತ್ತೆ. ಬಟ್ ರೀಸೇಲ್ ವ್ಯಾಲ್ಯೂ ಅನ್ನೋದಕ್ಕಿಂತ ಈ ಗಾಡಿ ಸರ್ ಫೈನಲ್ ಅಂತ ಅಂದ್ರೆ ಒಂದು 330 ಮಾಡ್ಕೊಡ್ತೀವಿ ಸರ್. 3,30,000. ಹೌದು ಸರ್. ಇದಕ್ಕೆ ಒಂದು 260, 270 ಲೋನೇ ಆಗುತ್ತೆ. ಕೈಗೆ ಒಂದು 80,000 ರೂಪಾಯಿ ತಂದ್ರೆ ಈಸಿಯಾಗಿ ಲೋನ್ ಆಗುತ್ತೆ ಫುಲ್. ಓಕೆ ಸರ್. ಇದಕ್ಕೆ 4 ಪವರ್ ವಿಂಡೋ ಇದೆ. ನೋಡ್ತಾ ಇರ್ಬೋದು 4 ಕೂಡ ಪವರ್ ವಿಂಡೋ ಬರುತ್ತೆ. ಅಂಡ್ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್. 4 ಪವರ್ ವಿಂಡೋ ಇದೆ ಸರ್. ಓಕೆ ಸರ್. ಆಕ್ಚುಲಿ ಇದಕ್ಕೆ LDI ಈ ತರ ಇತ್ತು, ಬಟ್ 4 ಪವರ್ ವಿಂಡೋ ಹಾಕ್ಸಿದ್ದಾರೆ ಅಡಿಷನಲ್ ಆಗಿ. ಅಂಡ್ ಇಲ್ಲೊಂದು GD ಇದೆ ರೆಡಿಯಾಗಿ ಇಟಿಎಸ್. ಪ್ಲಾಟಿನಮ್ GD ಇದೆ ಸರ್. ಇದು 16 ಸಿಂಗಲ್ ಓನರ್. ಓಕೆ 4 ಟೈರ್ ಹೊಸದಿದೆ ಸರ್. ಇತಿಹಾಸಕ್ಕೆ ತುಂಬಾ ಡಿಮ್ಯಾಂಡ್ ಇದೆ. ನಾವು ತರೋದಕ್ಕೆ ಮಾಡೋದಕ್ಕೆಲ್ಲ ಸ್ವಲ್ಪ ಇದೆ ಸರ್. 6 ತಿಂಗಳು ಇನ್ಸೂರೆನ್ಸ್, FC ರನ್ನಿಂಗ್ ಇದೆ, ಟ್ಯಾಕ್ಸ್ ತಂದು ಕೊಡ್ತೀನಿ 6 ತಿಂಗಳು. ಫೈನಲ್ ಅಂತ ಅಂದ್ರೆ 470 ಮಾಡ್ತೀನಿ ಸರ್. ಎಂಡ್ ಆಫ್ ರೈಟ್ 4,70,000. ಇಟಿಎಸ್ ತುಂಬಾ ಡಿಮ್ಯಾಂಡ್ ಇದೆ. ಆಮೇಲೆ ಲೋನ್ ಜಾಸ್ತಿ ಆಗಲ್ಲ ಸರ್. ಇದಕ್ಕೆ 2.5 ಲಕ್ಷ ಬೇಕೇ ಬೇಕು. 2.5 ಲಕ್ಷ ಡೌನ್ ಪೇಮೆಂಟ್, ಮಿಕ್ಕಿದಲ್ಲಿ ಲೋನ್ ಬಾಕಿ ಲೋನ್ ಆಗುತ್ತೆ. ಲೋನ್ ಕಮ್ಮಿ ಇಟಿಎಸ್ಗೆ. ಸೊ ಈ ಗಾಡಿ ಬಂದ್ಬಿಟ್ಟು 4,70,000 ಕೋಟಿಂಗ್. ನಿಮ್ಗೆ 2.5 ಡೌನ್ ಪೇಮೆಂಟ್ ಮಾಡ್ಬಿಟ್ರೆ ಮಿಕ್ಕಿದೆಲ್ಲ ಲೋನ್ ಬರುತ್ತೆ. ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ ಸೇಫ್ಟಿ ಪರ್ಪಸ್ 2 ಏರ್ ಬ್ಯಾಗ್ ಬರುತ್ತೆ, 10 ಇಂಚ್ ಟಚ್ ಸ್ಕ್ರೀನ್ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಇದು ಓನರ್ಶಿಪ್ ಏನಾಗಿದೆ? ಓನರ್ಶಿಪ್ ಸಿಂಗಲ್ ಸರ್. ಒಂದು ಸರ್ ಸಿಂಗಲ್ ಓನರ್. ಗಾಡಿ ತುಂಬಾ ಚೆನ್ನಾಗಿದೆ. ರನ್ ಎಷ್ಟಾಗಿದೆ? ರನ್ ಎಷ್ಟಾಗಿದೆ ಸರ್? ಇದು ಬಂದ್ಬಿಟ್ಟು 2 lakh ಸಮಥಿಂಗ್ ಆಗಿದೆ ಸರ್. ಓಕೆ 2 lakh ಸಮಥಿಂಗ್ ಆಗಿದೆ. ಓಕೆ ಸರ್. ಅದೇ ತರ ಇಲ್ಲೊಂದು ಶಾರ್ಟಿಕ್ ವೆಹಿಕಲ್ ರೆಡಿ ಆಗಿದೆ. ಇನ್ನೂ ಒಂದು ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು 20 ಮಾಡಲ್. ಓನರ್ ಶೋರೂಮ್ ರೆಕಾರ್ಡ್ ಇದೆ. ಇದು 20 ಮಾಡಲ್. ಇದು ಶೋರೂಮ್ ರೆಕಾರ್ಡ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. 1 year ಇನ್ಸೂರೆನ್ಸ್, 2 ವರ್ಷ FC ಆಗಿದೆ ಈ ಗಾಡಿ. 1 year ಇದು ಬಂಪರ್ ಟು ಬಂಪರ್ ಇನ್ಸೂರೆನ್ಸ್ ಇದೆ ಸರ್. ಇದು ಯಾವ್ದೇ ರೀತಿ ಕಸ್ಟಮರ್ ನೋಡ್ತಿದ್ರೆ ಮಾತ್ರ ತುಂಬಾ ಚೆನ್ನಾಗಿದೆ. ಗಾಡಿ ಚೆನ್ನಾಗಿದೆ. ಲೆದರ್ ಇಂಟೀರಿಯರ್ ಇದೆ ನಿಮ್ಗೆ ಗಾಡಿಯಲ್ಲಿ. ಹೊಸ ಟೈರ್ ಇದೆ 4. ಆಮೇಲೆ ಲೆದರ್ ಇಂಟೀರಿಯರ್ ಇದೆ. ಸೊ ಗಾಡಿ ನಿಮ್ಗೆ ಏನು 1 ರೂಪಾಯಿ ಖರ್ಚಿಲ್ಲ. ಬರೀ ಡೀಸೆಲ್ ಹಾಕ್ಸ್ಕೊಂಡು ದುಡಿತಾ ಇರೋದೇ ಕೆಲಸ. ಇದ್ರಲ್ಲೂ ಕೂಡ ಸೇಫ್ಟಿ ಪರ್ಪಸ್ ಏರ್ ಬ್ಯಾಗ್ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಪ್ರೀಮಿಯಂ ಆಗಿರುವಂತ 4 ಪವರ್ ವಿಂಡೋ ಇದೆ. 4 ಕೂಡ ಪವರ್ ವಿಂಡೋ ಬರುತ್ತೆ. ನೋಡ್ತಾ ಇರ್ಬೋದು ಲೆದರ್ ಇಂಟೀರಿಯರ್ಸ್ ಪ್ರೀಮಿಯಂ ಆಗಿದೆ ಗಾಡಿಯಲ್ಲಿ. ಅಂಡ್ ಇವನ್ ಟೈರ್ ಕೂಡ ನಿಮ್ಗೆ 90% ಇದೆ. ಗಾಡಿ ಹೊಸ ಟೈರ್ ಇದೆ. ಹೌದು ಸರ್. ಏನ್ ಹೇಳಿದ್ರು ಪ್ರೈಸ್ ಸರ್? ಫೈನಲ್ ಅಂತಂದ್ರೆ 6 lakh ಮಾಡ್ಕೊಡ್ತೀವಿ ಸರ್. 6 lakhs ಫೈನಲ್. ಫೈನಲ್ ಅಂದ್ರೆ 580. ಎಂಡ್ ಆಫ್ ರೈಟ್ 580 ಮಾಡ್ಕೊಡ್ತೀವಿ. ಸೊ ಇಲ್ಲೊಂದು CNG ಗಾಡಿ ಇದೆ ನೋಡ್ತಾ ಇರ್ಬೋದು. ಪೆಟ್ರೋಲ್ ಪ್ಲಸ್ CNG. ಅಂಡ್ ನಿಮ್ಗೆ ಕ್ಯಾರಿಯರ್ ಕೂಡ ಬರುತ್ತೆ. ಅಂಡ್ ಸರ್ ಶಾರ್ಟ್ ಡಿಕ್ಕಿ ಅಲ್ಲ? ಹೌದು ಸರ್, ಶಾರ್ಟ್ ಡಿಕ್ಕಿ 22 ಮಾಡಲು ಸರ್ ಇದು. 22 CNG ಪೆಟ್ರೋಲ್ ಶೋರೂಮ್ ರೆಕಾರ್ಡ್ ಇದೆ. 65,000 ಓಡಿದೆ ಸರ್. ಇದು ಸಿಂಗಲ್ ಓನರ್. ಫೈನಲ್ ಎಂಡ್ ಆಫ್ ರೈಟ್ ಸರ್. ನಾನು ಇದನ್ನ 6,30,000 ರೂಪಾಯಿ ಮಾಡ್ಕೊಡ್ತೀನಿ. 60,000 ಓಡಿರೋದು. ಸಿಂಗಲ್ ಓನರ್ 6,30,000. 6,30,000 ಎಂಡ್ ಆಫ್ ರೈಟ್ ಮಾಡ್ಕೊಡ್ತೀವಿ. ಸೊ ನೋಡ್ತಾ ಇರ್ಬೋದು 6,30,000 ನಿಮ್ಗೆ ಗಾಡಿ ಸಿಗ್ತೈತೆ. 20 ಮಾಡ್ಲ ಸರ್? 22 ಮಾಡ್ಲು. 20 ಎಲ್ಲ 22 ಮಾಡ್ಲು. ಕ್ಯಾರಿಯರ್ ಕೂಡ ಬರುತ್ತೆ ನಿಮ್ಗೆ ಅಡಿಷನಲ್ ಆಗಿ. ಅಂಡ್ ಇದು ಬಂದ್ಬಿಟ್ಟು CNG ಪ್ಲಸ್ ಪೆಟ್ರೋಲ್. ಒಳಗಡೆ ನೋಡ್ತಾ ಇರ್ಬೋದು ಎಷ್ಟು ಪ್ರೀಮಿಯಂ ಆಗಿದೆ ಅಂತ ಹೇಳ್ಬಿಟ್ಟು. ಲೆದರ್ ಇಂಟೀರಿಯರ್ಸ್ ಬರುತ್ತೆ, ಸೇಫ್ಟಿ ಪರ್ಪಸ್ 2 ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ, ಮ್ಯೂಸಿಕ್ ಸಿಸ್ಟಮ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಬರೀ 60,000 ಕಿಲೋಮೀಟರ್ ಅಷ್ಟೇ ಅಲ್ವಾ ಸರ್? ಶೋರೂಮ್ ರೆಕಾರ್ಡ್ ಅಲ್ವಾ ಸರ್? 60,000 ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇರುವಂತ ವೆಹಿಕಲ್. ಸೊ ಗಾಡಿ ಮಾತ್ರ ಪ್ರೀಮಿಯಂ ಆಗಿದೆ. 100% ಲೋನ್ ಆಗುವಂತ ವೆಹಿಕಲ್. 6,30,000 ಲೊಕೇಶನ್ ಗೆ ಬಂದು ಗಾಡಿ ಇಷ್ಟ ಆಗ್ಬಿಟ್ರೆ ನಿಮ್ಗೆ ಒಂದು ಒಳ್ಳೆ ಆಫರ್ ಗೆ ಮಾಡ್ಕೊಡ್ತಾರೆ ಸರ್. ಅಂಡ್ ಇಷ್ಟೇ ಎಲ್ಲ ನೋಡ್ತಾ ಇರ್ಬೋದು. ಇಷ್ಟೇ ಎಲ್ಲ ಟೋಟಲ್ ಇವ್ರ ಹತ್ರ 35 to 40 ವೆಹಿಕಲ್ಸ್ ಇದೆ. ಅಂಡ್ ಇನ್ನೂ ವೆಹಿಕಲ್ಸ್ ಎಷ್ಟಿದೆ ಸರ್ ನಿಮ್ಮ ಹತ್ರ? ಸರ್ ಆಕ್ಚುಲಿ ಕೆಲವು ಶೆಡ್ಡಿಗೆ ಹಾಕ್ತಿವಿ, ಕೆಲವು ಮಾರ್ಕೆಟಿಂಗ್ ಮಾತ್ರ. ಇಲ್ಲಿ ಶೋಗೆ ಒಂದು ಆಫೀಸ್ ಹತ್ರ ಹಾಕೊಂಡು ಪಾರ್ಕ್ ಮಾಡ್ಕೊಳಕ್ಕಾಗಲ್ಲ. ಮೈನ್ ರೋಡ್ ವೆಹಿಕಲ್ ಸರ್. ಫಾರ್ ಎಕ್ಸಾಂಪಲ್ ಆಪಲ್ ಕಟ್ ಎಷ್ಟಿದೆ ಸರ್? ಆಪಲ್ ಕಟ್ 5 ವೆಹಿಕಲ್ ಇದೆ. ಇಟಿಎಸ್ ವೆಹಿಕಲ್ ನಿಮ್ಗೆ ಆಕ್ಚುಲಿ ಇಟಿಎಸ್ ತುಂಬಾ ಡಿಮ್ಯಾಂಡ್ ಇದೆ. ನಿಮ್ಗೆ ಪ್ಲಾಟಿನಮ್ 2 ಇದೆ. GD ಬಂದ್ಬಿಟ್ಟು ಒಂದು 3 ಇದೆ ಸರ್. ಅಂಡ್ ಶಾರ್ಟ್ ಡಿಕ್ಕಿ ವೆಹಿಕಲ್ ಎಷ್ಟಿದೆ? ಶಾರ್ಟ್ ಡಿಕ್ಕಿ 4 ವೆಹಿಕಲ್ ಇದೆ ಸರ್. ಅಂಡ್ ಇದು ಎಕ್ಸೆಂಟ್ ಗಾಡಿಗಳು ಎಷ್ಟಿದೆ? ಎಕ್ಸೆಂಟ್ 4 ಇದೆ ಸರ್. ಇಷ್ಟೇ ಅಲ್ಲ ಎರ್ಟಿಗಾ ಗಾಡಿಗಳು? ಎರ್ಟಿಗಾ 2 ಇದೆ ಸರ್. ಇನೋವಾ ಕ್ರಿಸ್ಟಾ ಇದೆಯಾ? ಇನೋವಾ ಕ್ರಿಸ್ಟಾ 1 ಇದೆ ಸರ್. ಒಂದು ಗಾಡಿ ಇನೋವಾ ಕ್ರಿಸ್ಟಾ ಕೂಡ ಇದೆ ನಿಮಗೆ. ಕ್ರಿಸ್ಟಾ ಮಾರ್ಕೆಟ್ ಸ್ವಲ್ಪ ಡಲ್ ಇದೆ. ಬೇಕು ಅಂದ್ರೆ ಸ್ನೇಹಿತರ ಹತ್ರ ಇದೆ. ಎಲ್ಲರೂ ಅರೇಂಜ್ ಮಾಡಿ ಆಲ್ ರೌಂಡ್ ವೆಹಿಕಲ್ ಸರ್. ಯಾವ್ದು ಟೆಂಪೋ ಟ್ರಾವೆಲರ್ ಇಂದ ಹಿಡಿದು
ಅವ್ರು ಯಾವ ವೆಹಿಕಲ್ ಕಮರ್ಷಿಯಲ್ ವೆಹಿಕಲ್ ಯಾವ್ದಾದ್ರು ಪರವಾಗಿಲ್ಲ, ನಿಮ್ಗೆ ಜಸ್ಟ್ ಕಾಲ್ ಮಾಡಿದ್ರೆ ಸಾಕು. ಈ ವೆಹಿಕಲ್ ಬೇಕಂದ್ರೂ ಕೂಡ ಅರೇಂಜ್ ಮಾಡಿ ಕೊಡ್ತಾರೆ ನಿಮ್ಗೆ. ಅಂಡ್ ಸರ್ ಎರ್ಟಿಗಾ CNG ಪ್ಲಸ್ ಪೆಟ್ರೋಲ್ ಇದೆಯಾ? CNG ಪೆಟ್ರೋಲ್ ಇದೆ ಸರ್. ಎರ್ಟಿಗಾ 24 ಮಾಡಲ್ ಇದೆ, 24 ಮಾಡಲ್ ಇದೆ, 22 ಇದೆ, 23 ಇದೆ. ಓಕೆ ಇದೆ ಸರ್ ಅವೈಲಬಲ್. ಸೊ ನೋಡ್ತಾ ಇರ್ಬೋದು, ಜಸ್ಟ್ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಈಸಿ ಲೊಕೇಶನ್ ಪಿನ್ ಮಾಡ್ತೀನಿ, ಅಲ್ಲಿಂದ ನೋಡ್ಕೊಂಡ್ ಬಂದ್ಬಿಡ್ಬೋದು. 100% ನಿಮ್ಗೆ ಯಾವ ಮೂಲೆಯಲ್ಲಿ ಇದ್ರೂ ಪರವಾಗಿಲ್ಲ, ನಿಮ್ಗೆ ಲೋನ್ ಕೂಡ ಮಾಡ್ಕೊಟ್ಬಿಡ್ತಾರೆ ಇವ್ರ ಆಫೀಸ್ ಕಡೆಯಿಂದ, ಕದಮ್ಮ ಟ್ರಾವೆಲ್ಸ್ ಕಡೆಯಿಂದ. ಅಂಡ್ ಗಾಡಿ ನಂಬರ್ ಕೂಡ ನೀಟಾಗಿ ತೋರಿಸ್ತಾ ಇದೀನಿ. ಅಂಡ್ ಸರ್ ಜಸ್ಟ್ ಕಾಲ್ ಮಾಡಿ, ನಮ್ಗೆ ಫೋಟೋ ಹಾಕಿ ಅಂದ್ರೆ ಫೋಟೋ ಹಾಕ್ತಾರೆ. ಅಂಡ್ ಲೊಕೇಶನ್ ಗೆ ಬಂದ್ರು ನಿಮ್ಗೆ ಟೆಸ್ಟ್ ರೈಡ್ ಎಲ್ಲ ಸಿಗುತ್ತೆ. ನೀವೇ ಮೆಕ್ಯಾನಿಕ್ ನ ಕರ್ಕೊ ಬಂದು ಟೆಸ್ಟ್ ರೈಡ್ ಎಲ್ಲ ಮಾಡಿಸ್ಕೋಬಹುದು. ಅವ್ರ ಕೈಯಲ್ಲಿ ಚೆಕ್ ಕೂಡ ಮಾಡಿಸ್ಕೋಬಹುದು. ನಿಮ್ಗೆ ಲೋ ಬಡ್ಜೆಟ್ ಅಲ್ಲಿ ಒಳ್ಳೆ ವೆಹಿಕಲ್ಸ್ ನ ಸರ್ ನಿಮ್ಗೆ ಮಾಡಿ ಕೊಡ್ತಾರೆ, ಒಳ್ಳೆ ಪ್ರೈಸ್ ಗೆ ಮಾಡಿ ಕೊಡ್ತಾರೆ. ನಿಮ್ಗೆ ಸ್ಯಾಟಿಸ್ಫೈ ಆಗ್ಬೇಕು, ಆ ತರ ಪ್ರೈಸ್ ಮಾಡ್ಕೊಡ್ತೀವಿ ಸರ್ ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ಓಕೆ ಸರ್, ಥ್ಯಾಂಕ್ ಯು.